ಇವತ್ತು ಮಧ್ಯಾಹ್ನದ ಊಟಕ್ಕೆ ಪಾಲಕ್ ಚಪಾತಿ, ಅದರ ಜೊತೆ ಪನ್ನೀರ್ ಹೈದರಾಬಾದಿ ಮಾಡಿದ್ದೆ. ಆ್ಯಂಡ್ ನೈಟ್ ಊಟಕ್ಕೆ ಅಂತ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸ್ವಲ್ಪ ದಿನ ಬಿಟ್ಟು ನಾನು ಕಿಚನ್ಗೆ ಬಂದು ಆರಾಮಾಗಿ ವ್ಲಾಗ್ ಮಾಡ್ತಿರೋದು. ಇಲ್ಲಾಂದ್ರೆ ನನ್ನ ಹಸ್ಬೆಂಡ್ಗೆ 3 days ರಜೆ ಇತ್ತಲ್ವಾ, ಸೊ ನಾವು ಹೊರಗೆ ಹೋಗ್ತಿದ್ವಿ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಿದ್ವಿ. ಲಂಚು ಹೊರಗೇನೆ ಆಗ್ತಿತ್ತು, ಡಿನ್ನರ್ ಕೂಡ ಹೊರಗೇನೆ ಆಗ್ತಿತ್ತು, ಅಂಡ್ ಬ್ರೇಕ್ಫಾಸ್ಟ್ ಮಾತ್ರ ಮನೇಲಿ ಆಗ್ತಿತ್ತು. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಪನ್ನೀರ್ ಚಪಾತಿ ಮಾಡ್ತೀನಿ, ಅಂದ್ರೆ ಪಾಲಕ್ ಚಪಾತಿ. ಅದ್ರ ಜೊತೆ ಪನ್ನೀರ್ ಹೈದರಾಬಾದಿ ಅಂತ ಒಂದು ರೆಸಿಪಿ, ಅದನ್ನ ಮಾಡ್ತೀನಿ. ಹೈದರಾಬಾದಿ ಸ್ಟೈಲ್ ಪನ್ನೀರು. ಸೊ ಅದು ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಅದನ್ನ ಮಾಡ್ತೀನಿ, ಬೇಗನೆ ಆಗೋಗ್ಬಿಡತ್ತೆ. ಅಂಡ್ ಸಂಜೆಗೆ ನಾನು ಮಧ್ಯಾಹ್ನಕ್ಕೆ ತಕ್ಕಷ್ಟು ಮಾಡ್ತೀನಿ. ಇದು ಚಪಾತಿ ಮತ್ತೆ ಪನ್ನೀರ್ ಸಂಜೆಗೇನು ಬರುತ್ತೆ. ಅಂಡ್ ಸಂಜೆಗೆ ಏನಾದ್ರು ರೈಸ್ ಐಟಮ್ ಮಾಡ್ತೀನಿ, ಕ್ವಿಕ್ ಆಗಿ ಆಗುವಂಥದ್ದು. ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಸೊ ನೋಡಿ, ಇವತ್ತಿನ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಕ್ವಿಕ್ ಆಗಿ ಏನಾದ್ರು ಲಂಚ್ ಡಿನ್ನರ್ ಏನಾದ್ರು ಪ್ರಿಪೇರ್ ಮಾಡ್ಬೇಕಂದ್ರೆ ಈ ತರ ಮಾಡ್ಕೊಳ್ಬಹುದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಬೇಕು ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಪನ್ನೀರ್ ನೋಡಿ, ಪನ್ನೀರ್ ನಾವೀಗ ಅಂಗಡಿಯಲ್ಲೆಲ್ಲ ತರಿಸೋದೇ ಸ್ಟಾಪ್ ಮಾಡಿ. ನಾನು ಯಾವಾಗ ಪನ್ನೀರ್ ಮಾಡೋದು ಕಲ್ತ್ಕೊಂಡ್ಬಿಟ್ಟೆ, ಅಂಗಡಿಯಲ್ಲಿ ಎಲ್ಲ ಶಾಪಲ್ಲಿ ತರಿಸ್ಕೊಳ್ಳೋದು ಸ್ಟಾಪ್. ಮನೆಯಲ್ಲೇ ಆರಾಮಾಗಿ ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ಇಷ್ಟಿಷ್ಟು ದೊಡ್ಡ ಕ್ಯೂಬ್ಸ್ ಮಾಡಿದ್ದೀನಿ. ಮನೆಯಲ್ಲಿ ಒಂದು 2 ಲೀಟರ್, ನನಗೆ 2 ಲೀಟರ್ ಹಾಲಲ್ಲಿ ಇಷ್ಟು ಪನ್ನೀರ್ ಸಿಕ್ಕಿದೆ. ಹತ್ರದಲ್ಲಿ ತೋರಿಸ್ತೀನಿ. ಈಗ ಹೊರಗಡೆ ಎಲ್ಲ ರಿಯಲ್ ಪನ್ನೀರ್ ಸಿಗುತ್ತಾ ಇಲ್ಲ ಫೇಕ್ ಪನ್ನೀರ್ ಸಿಗುತ್ತಾ ಅನ್ನೋದೇ ಗೊತ್ತಾಗಲ್ಲ. ಸೊ ಎಷ್ಟೋ ಜನ ಟೆಸ್ಟ್ ಮಾಡ್ತಾರೆ ಆನ್ಲೈನ್ ಅಲ್ಲಿ, ನಾನು ನೋಡಿದೀನಿ. ಸೊ ಎಲ್ಲಾನು ಫೇಕ್ ಅಂತ ಬರುತ್ತೆ. ಸೊ ಹಾಗಾಗಿ ನಮ್ಗೆ ಗೊತ್ತಿರೋಷ್ಟು ನಾವು ಮನೆಯಲ್ಲಿ ಮಾಡಿದ್ರೆ ಬೆಟರ್ ಅಂತ ನನ್ಗೆ ಅನ್ಸುತ್ತೆ. ಫಸ್ಟ್ ಈಗ ನಾನು ಹೈದರಾಬಾದ್ ಪನ್ನೀರ್ ಮಾಡ್ತೀನಿ. ಇದಕ್ಕೆ ಹೈದರಾಬಾದ್ ಸ್ಟೈಲ್ ಪನ್ನೀರ್ ಹೇಳ್ಬೋದು, ಪನ್ನೀರ್ ಹೈದರಾಬಾದಿ ಅಂತ ಕೂಡ ಹೇಳ್ಬೋದು, ಏನು ಬೇಕಾದರೆ ಹೇಳ್ಬೋದು. ಬಟ್ ಈ ರೆಸಿಪಿಗೆ ಈರುಳ್ಳಿ ಮಾತ್ರ ಜಾಸ್ತಿ ಬೇಕಾಗುತ್ತೆ. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ 1-2 ಗ್ರೀನ್ ಚಿಲ್ಲೀಸ್, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಶುಂಠಿ, ಒಂದು 8ರಿಂದ 10 ಕ್ಯಾಶ್ಯೂ ನಟ್ಸ್ ಹಾಕೊಳ್ತಿದ್ದೀನಿ. ಕ್ಯಾಶ್ಯೂ ಯಾಕೆ ಹಾಕೊಳ್ತೀನಿ ಅಂದರೆ, ಇದು ಗ್ರೇವಿ ಇದೆಲ್ಲ, ಅದು ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರುಚಿ ಬರುತ್ತೆ. ಅಂಡ್ ಒಂದ್ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಆವಾಗಲೇ ಮಿಕ್ಸಿಗೆ ಹಾಕ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕೂಲ್ ಆಗಬೇಕು. ಅದಾದ್ಮೇಲೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬೇಕು, ಮಸಾಲ ತಯಾರು ಮಾಡಬೇಕು. ಸೊ ಈಗ ನಾನು ಮಿಕ್ಸಿಗೆ ಹಾಕೊಳ್ತಿದ್ದೀನಿ. ನಾವಿಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿರೋದ್ರಿಂದ ಗ್ರೇವಿ ಇದೆ ಅಲ್ಲ, ಸ್ವಲ್ಪ ಸ್ವೀಟಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದರೆ ಮಸಾಲಕ್ಕೆ ಪೆಪ್ಪರ್ ಪೌಡರ್ ಏನಾದರೂ ಹಾಕೊಳ್ಬೇಕು. ಪನ್ನೀರ್ಗೆ ಮಸಾಲ ರೆಡಿ ಆಯಿತು. ಈಗ ಇಲ್ಲಿ ಪಾಲಕ್ ಇದೆ ಅಲ್ಲ, ಪಾಲಕನ್ನು ಕಟ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ಇದು ಯಾಕಂದರೆ ನಾನು ಪಾಲಕ್ ಚಪಾತಿ ಮಾಡ್ತಿದ್ದೀನಲ್ಲ, ಅದಕ್ಕೆ ಬೇಯಲಿಕ್ಕೆ ಇಟ್ಬಿಡ್ತೀನಿ ಒಂದು ಸೈಡಲ್ಲಿ. ಲಾಸ್ಟ್ ಟೈಮ್ ನಾನು ಮೆಂತ್ಯ ಚಪಾತಿ ಮಾಡಿದೆ ಅಲ್ವಾ, ಆ ಥರನೂ ಮಾಡ್ಬೋದು. ಇಲ್ಲ ಈ ಥರ ಪಾಲಕ್ ಪ್ಯೂರೆ ಮಾಡಿಬಿಟ್ಟು ಕೂಡ ಮಾಡ್ಬೋದು. ಪಾಲಕ್ ಪ್ಯೂರೆ ಮಾಡಿಬಿಟ್ಟು ಮಾಡಿದ್ರೇ ಚೆನ್ನಾಗಾಗತ್ತೆ. ನಾನು ಆಗಾಗಲೇ ಎಲ್ಲ ವಾಶ್ ಮಾಡ್ಕೊಂಡು ಆಗಾಗಲೇ ಇಟ್ಬಿಡ್ತೀನಿ, ಅಲ್ಲಲ್ಲೇ ಇಡಲ್ಲ. ಲಾಸ್ಟಿಗೆ ಎಲ್ಲ ಅಡುಗೆ ಆಗೋ ಅಷ್ಟರಲ್ಲಿ ತುಂಬ ಪಾತ್ರೆ ಆಗಿಬಿಡುತ್ತೆ, ತೊಳಿಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆಗಾಗನೇ ವಾಶ್ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಪಾಲಕ್ ನೋಡಿ ಬೆಂದಾಯಿತು. ಇದನ್ನೀಗ ನಾನು ತೆಗಿತೀನಿ, ಇದು ಕೂಲ್ ಆಗಲಿ. ಈಗ ಅಷ್ಟರ ತನಕ ನಾನು ಪನ್ನೀರ್ ರೆಸಿಪಿ ಮಾಡಿ ಮುಗಿಸಿ. ಫಸ್ಟ್ ಇಲ್ಲಿ ಒಂದು ಪ್ಯಾನಿಗೆ ಬಟರ್ ಹಾಕೊಂಡಿದ್ದೀನಿ. ಬಟರ್ ಹಾಕಿ ಪನ್ನೀರ್ ಇದೆ ಅಲ್ಲ, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರುವ ಪನ್ನೀರು, ನೀವು ಇಲ್ಲಿ ನೋಡ್ತಿರ್ಬೋದು. ಈ ಸಲ 2 ಲೀಟರ್ ಮಿಲ್ಕಲ್ಲಿ ನಾನು ಮಾಡಿದ್ದೀನಿ. ಇಷ್ಟು ಪನ್ನೀರ್ ಸಿಕ್ಕಿದೆ ಆ್ಯಂಡ್ ದೊಡ್ಡ ಕ್ಯೂಬ್ಸ್ ಮಾಡಿದ್ದೀನಿ. ಇದು ಸೇಫ್ ಅಲ್ವಾ ಮನೆಯಲ್ಲೇ ಮಾಡಿದ್ರೇ, ಅದಕ್ಕೋಸ್ಕರ. ಆ್ಯಂಡ್ ಈಗಂತೂ ಗೊತ್ತಾಗಲ್ಲ ನಮಗೆ ಯಾವುದು ರಿಯಲ್ ಪನ್ನೀರ್ ಯಾವುದು ಫೇಕ್ ಅಂತ. ಸೊ ಕೆಲವೊಂದು ನಮಗೆ ಗೊತ್ತಿರೋದನ್ನು ಮನೆಯಲ್ಲೇ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಈ ಪನ್ನೀರನ್ನು ಸ್ವಲ್ಪ ಡಾರ್ಕ್ ಬ್ರೌನ್ ಅಲ್ಲ ಸಾರಿ, ಗೋಲ್ಡನ್ ಸ್ವಲ್ಪ ಆಗುವ ತನಕ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ಗೋಲ್ಡನ್ ಕಲರ್ ಆಗಿದೆ, ಎಲ್ಲ ಪನ್ನೀರ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಬಿಡ್ತೀನಿ.
ನೆಕ್ಸ್ಟ್ ಒಂದು ಚಿಕ್ಕ ಕಪ್ಪಲ್ಲಿ ಒಂದು 3 ಟೇಬಲ್ ಸ್ಪೂನು ಕರ್ಡ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರ್, ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇತ್ತಿಟ್ಕೊಳ್ತೀನಿ. ಆ್ಯಂಡ್ ಇಲ್ಲಿ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಾಂದರೆ ಆಗ ಮಸಾಲ ಮಾಡುವಾಗ ಗ್ರೀನ್ ಚಿಲ್ಲೀಸ್ ನಾನು ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿ ಒಂದು 3 ರಿಂದ 4 ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ಳಿ. ಯಾಕಂದರೆ ಖಾರ ಚೆನ್ನಾಗಿ ಬರಬೇಕು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ನಾವು ಈರುಳ್ಳಿ ಹಾಕಿದ್ದೀವಿ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಳ್ತೀನಿ. ಆಯಿಲ್ ಹಾಕಿದ್ಮೇಲೆ ನೆಕ್ಸ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ. ಗರಂ ಮಸಾಲದಲ್ಲಿ ಬೇ ಲೀಫು, ಚಕ್ಕೆ, ಲವಂಗ, ಸ್ಟಾರ್, ಜೀರಾ, ರೆಡ್ ಚಿಲ್ಲೀಸ್ ಒಂದು 2 ಹಾಕ್ಕೊಳ್ತೀನಿ ಕಟ್ ಮಾಡಿಕೊಂಡು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಆಗ ನಾವು ಮಸಾಲ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತೀನಿ. ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ. ಮಸಾಲ ಸ್ವಲ್ಪ ಕುಕ್ಕಾಗಿದೆ ಅನ್ನೋಷ್ಟರಲ್ಲಿ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ನೀವು ಗ್ರೇವಿಗೆ ಎಷ್ಟು ನಿಮಗೆ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಯಾಕಂದರೆ ನಾವು ಚಪಾತಿಗೆ ಮಾಡೋದು, ರೈಸ್ಗೆ ಮಾಡಬೇಕಾದ್ರೆ ಸ್ವಲ್ಪ ಗ್ರೇವಿ ನೀರಾಗಿದ್ರೇ ರೈಸ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆ್ಯಂಡ್ ಸ್ವಲ್ಪ ಕುಕ್ ಆದಮೇಲೆ ನೆಕ್ಸ್ಟು ನಾನು ಆಗ ಕರ್ಡ್ಗೆ ಮಸಾಲ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟ್ ಈಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಹಾಗೇ ಬಾಯ್ಲ್ ಆಗಲಿಕ್ಕೆ ಬಿಟ್ಬಿಡಿ. ಇದು ಮಸಾಲ ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಇದರಿಂದ ಆಯಿಲ್ ಸಪ್ರೇಟ್ ಆಗಬೇಕು. ಆಗಲೇ ಮಸಾಲ ಕುಕ್ ಆಗಿದೆ ಅಂತ ಅರ್ಥ. ಇಲ್ಲಿ ಮಸಾಲ ಕುಕ್ ಆಗುವಷ್ಟರಲ್ಲಿ ನಾನು ಆಗ ಪಾಲಕ್ ಬೇಯಿಸ್ಕೊಂಡಿದ್ದೇನಲ್ಲ ಅದನ್ನೀಗ ಒಂದು ಪ್ಯೂರೆ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು 3 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಗ್ರೀನ್ ಚಿಲ್ಲೀಸ್ ಹಾಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಲಕ್ ಚಪಾತಿಗೆ. ಅಷ್ಟೊತ್ತಿಗೆ ಇಲ್ಲಿ ಆಲ್ರೆಡಿ ಮಸಾಲ ಕುಕ್ ಆಗಿದೆ, ಆಯಿಲ್ ಸಪ್ರೇಟ್ ಆಗಿದೆ. ಈಗ ನಾನು ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೇ ಅದು ಗ್ರೇವಿ ಇದೆಯಲ್ಲ ಅದು ರುಚಿ ಆಗಿರೋದು. ಆ್ಯಂಡ್ ಅದರದ್ದು ಪರಿಮಳ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಕಸೂರಿ ಮೇಥಿಯದ್ದು. ಸೊ ಕಸೂರಿ ಮೇಥಿ ಜಾಸ್ತಿಯೇ ಹಾಕ್ಕೊಳ್ತೀನಿ. ಹಾಕಿ ಒಂದು ಮಿಕ್ಸ್ ಕೊಟ್ಟು ಆಮೇಲೆ ಪನ್ನೀರ್ ಹಾಕ್ಕೊಳ್ತೀನಿ, ಆಗ ಫ್ರೈ ಮಾಡ್ಕೊಂಡಿರೋದು. ಪನ್ನೀರ್ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಹೈದ್ರಾಬಾದಿ ಸ್ಟೈಲ್ ಪನ್ನೀರ್ ತಯಾರಾಗುತ್ತೆ, ರೆಡಿ ಆಗುತ್ತೆ. ಸೊ ಇದು ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ, ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಬೇಕು, ಆಗಲೇ ಚೆನ್ನಾಗಿರೋದು. ಫೈನಲ್ ಆಗಿ ನಮ್ಮದು ಪನ್ನೀರ್ ರೆಸಿಪಿ ರೆಡಿ ಆಯಿತು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ರೋಟಿ ಚಪಾತಿ ಎಲ್ಲ ಚೆನ್ನಾಗಾಗುತ್ತೆ. ರೈಸ್ಗೆ ಮಾಡ್ಬೋದು, ಬಟ್ ರೋಟಿ ಚಪಾತಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಗೋಧಿ ಹಿಟ್ಟಿದೆಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡ ಮೇಲೆ ಅದಕ್ಕೆ ಆಗ ಪಾಲಕ್ ಪ್ಯೂರೆ ಮಾಡಿದ್ದೀನಲ್ಲ ಅದನ್ನು ಹಾಕಿ ಕಲಿಸ್ಕೊಳ್ತೀನಿ. ನೆಕ್ಸ್ಟು ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಂದು ಡೋ ರೆಡಿ ಮಾಡ್ತೀನಿ. ಲಾಸ್ಟಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡ್ತೀನಿ. ಅಷ್ಟರೊಳಗೆ ಇದು ಸ್ವಲ್ಪ ಡೋ ಇದೆಯಲ್ಲ ಅದು ಸ್ವಲ್ಪ ಸ್ಮೂತಾಗಿ ಆಗುತ್ತೆ, ಚಪಾತಿನೂ ಚೆನ್ನಾಗಾಗತ್ತೆ. ಫೈನಲ್ ಆಗಿ ಪಾಲಕ್ ಚಪಾತಿ ಕೂಡ ರೆಡಿ ಆಯಿತು. ನೋಡಿ ಪಾಲಕ್ ಚಪಾತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಎಲ್ಲ ಗ್ರೀನ್ ಇದೆ ಪ್ಲೇಟಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಪನ್ನೀರ್ ಅಂತೂ ಸೂಪರ್ ಆಗುತ್ತೆ. ಆ್ಯಂಡ್ 1-2 ಬಾಯ್ಲ್ಡ್ ಎಗ್ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಸ್ಯಾಲೆಡ್, ಸಿಂಪಲ್ ಸ್ಯಾಲೆಡ್, ಕ್ಯಾರೆಟ್ ಮತ್ತು ಕ್ಯೂಕಂಬರ್. ಒಂದು ಒಳ್ಳೆಯ ಮಧ್ಯಾಹ್ನದ ಊಟ ಅಂತ ಹೇಳ್ಬೋದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ 6 ಗಂಟೆ ಆಯಿತು. ಟೀ ಎಲ್ಲ ಕುಡ್ದಾಗಿದೆ, ಆಗಲೇ 4 ಗಂಟೆಗೆ ಕುಡಿದಿದ್ದೀನಿ. ಹಾಗಾದರೆ ಮಧ್ಯಾಹ್ನ ನಾನು ಚಪಾತಿ ಮಾಡಿರೋದು. ಚಪಾತಿ 1 ಡೇಯಲ್ಲಿ 1 ಟೈಮ್ ಮಾತ್ರ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಇನ್ನು ಚಪಾತಿ ನೈಟು ಚಪಾತಿ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೈಟ್ಗೆ ಅಂತ ಒಂದು ಕ್ವಿಕ್ ಆಗಿರುವಂಥ ಸಿಂಪಲ್ ರೆಸಿಪಿ ಮಾಡ್ತೀನಿ. ಈ ರೆಸಿಪಿ ನಾನು ಒಂದ್ಸಲ ಮಾಡಿದ್ದೆ,
ಕ್ಯಾಪ್ಸಿಕಮ್ ರೈಸ್ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಕ್ವಿಕ್ ಆಗುತ್ತೆ. ಫಸ್ಟ್ ನಾನು ಈ ರೈಸ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ರೈಸ್ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ನಾನೊಂದು ಪೌಡರ್ ರೆಡಿ ಮಾಡ್ಕೊಳ್ತೀನಿ, ಮಸಾಲಾ ಪೌಡರ್. ಅದಕ್ಕೆ 1 ಸ್ಪೂನಷ್ಟು ಚನಾ ದಾಲ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನು ಕೊರಿಯಾಂಡರ್ ಸೀಡ್ಸ್ ಆ್ಯಂಡ್ 1 ಸ್ಪೂನು ಜೀರಾ, ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 3 ಇಂದ 4 ಎಸಳು ಬೆಳ್ಳುಳ್ಳಿ, ಒಂದು 3 ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ ಆ್ಯಂಡ್ ಲಾಸ್ಟಿಗೆ ಇದು ಕರಿ ಲೀವ್ಸ್ ತೊಗೊಂಡಿದ್ದೀನಿ. ಇದನ್ನೆಲ್ಲವನ್ನು ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಪೌಡರ್ ಆಗುತ್ತೆ. ಇದು ಎಷ್ಟು ಒಂದು ಘಮ ಬರುತ್ತೆ ಅಂದರೆ, ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಅಂದರೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಒಂದು ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಈರುಳ್ಳಿ ಸ್ಮೂತ್ ಆಗುವಷ್ಟರಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಮೆಣಸಿನ್ಕಾಯಿ ಬರುತ್ತಲ್ಲ, ಅದು ದೊಣ್ಣೆ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಅದು. ಆ್ಯಂಡ್ ಅದು ಹಾಕ್ಕೊಳ್ತೀನಿ. ನಾನು ಗ್ರೀನ್ ಮಾತ್ರ ತಗೊಳ್ತೀನಿ, ನಿಮ್ಮ ಜೊತೆ ಕಲರ್ ಇದ್ದರೆ ಕಲರ್ ತಗೊಳ್ಬೋದು. ಈ ಥರ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಸೊ ಈ ಥರ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪೌಡರ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕ್ಯಾಪ್ಸಿಕಮ್ ಉಂಟಲ್ಲ ಸ್ಮೂತ್ ಆಗಬೇಕು, ಅಷ್ಟೋ ತನಕ ಬೇಯಿಸ್ಕೊಳ್ತೀನಿ. ಈ ಕ್ಯಾಪ್ಸಿಕಮ್ ರೈಸನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಆಗಲೇ ತುಂಬ ರುಚಿಯಾಗಿರೋದು. ನೋಡಿ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ 75% ಕುಕ್ ಆಗಿದೆ, ನೋಡಿ ಸ್ಮೂತ್ ಆಗಿದೆ. ಈ ಟೈಮಲ್ಲಿ ಈಗ ನಾನು ರೈಸ್ ಹಾಕ್ಕೊಳ್ತೀನಿ. ಈಗ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ, ನೀವು ಬೇಕಾದ್ರೆ ನಾರ್ಮಲ್ ರೈಸ್ ಯೂಸ್ ಮಾಡ್ಬೋದು, ಯಾವ ರೈಸ್ ಕೂಡ. ಆ್ಯಂಡ್ ರೆಡ್ ರೈಸ್ ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಆಗ ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ತೀನಿ. ಒಂದು 3 ಇಂದ 4 ಸ್ಪೂನ್ ಹಾಕ್ಕೊಳ್ತೀನಿ, ಅಷ್ಟೇ ಆಗಿರೋದು, ಅಷ್ಟು ಹಾಕ್ಕೊಳ್ತೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಈ ಪರಿಮಳ, ನನಗೆ ಪರಿಮಳನೇ ತುಂಬ ಇಷ್ಟ ಆಗುತ್ತೆ ಇದರದ್ದು. ಆಯಿತು, ಆ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು, ನಮ್ಮದು ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ. ಇದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೇಳೋದೇ ಬೇಡ. ಇಲ್ಲಿ ನೋಡಲಿಕ್ಕೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಕ್ವಿಕ್ಕಾಗಿ ಏನಾದರೂ ನಿಮಗೆ ಮಾಡಬೇಕು ಅಂತ ಇದ್ದರೆ ಈ ಥರ ರೆಸಿಪೀಸನ್ನು ಮಾಡ್ಬೋದು. ಫೈನಲ್ ಆಗಿ ಇವತ್ತಿನ ಕುಕಿಂಗ್ ಮುಗೀತು. ಕುಕಿಂಗ್ ಮಾಡಿದ್ರೆ ಆಯಿತಾ, ಇಲ್ಲಿ ನೀವು ನೋಡ್ತಿರ್ಬೋದು ಕಿಚನ್ ಎಷ್ಟು ಗಲೀಜಾಗಿದೆ ಅಂತ. ನಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ತೀನಿ, ಕುಕಿಂಗ್ ಮಾಡುವಾಗಲೇ ನಾನು ಪಟ ಅಂತ ಕ್ಲೀನ್ ಮಾಡ್ತೀನಿ. ಬಟ್ ಆದ್ರೂ ಎಲ್ಲನೂ ಮಾಡ್ಕೊಳಿಕ್ಕಾಗಲ್ಲ. ಸೊ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಎಷ್ಟು ಫಾಸ್ಟಾಗಿ, ಇದು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿರೋದು ವೀಡಿಯೋ, ಬಟ್ ಆಗಲೇ ನನಗೆ ಕ್ಲೀನ್ ಆಗಬೇಕು. ಸೊ ಅದನ್ನು ಕೂಡ ನಿಮಗೆ ತೋರಿಸ್ಬೇಕಲ್ವಾ. ನಾನು ಜಾಸ್ತಿ ವಿಡಿಯೋದಲ್ಲಿ ಕ್ಲೀನಿಂಗ್ ತೋರಿಸಲ್ಲ. ಸೊ ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಗ್ಲಿಮ್ಸ್ ನಿಮಗೆ ತೋರಿಸಿದ್ದೀನಿ, ನಾನು ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ, ಕಿಚನ್ ನಾನು ಹೇಗೆ ಕ್ಲೀನಾಗಿ ಇಡ್ತೀನಿ ಅನ್ನೋದು. ಖಾಲಿ ಅಡುಗೆ ಮಾಡಿ ತಿಂದರೆ ಆಗಲ್ಲ, ಕಿಚನ್ ಕೂಡ ಕ್ಲೀನಾಗಿರಬೇಕು, ಮನೆ ಕೂಡ ಕ್ಲೀನಾಗಿರಬೇಕು ಅಲ್ವಾ. ಅಂತೂ ಇಂತೂ ಫೈನಲ್ ಆಗಿ ಕಿಚನ್ ಕ್ಲೀನ್ ಆಯಿತು, ನೀಟ್ ಆಯಿತು. ಈಗ ಒಂದು ಮನಸ್ಸಿಗೆ ನೆಮ್ಮದಿ. ನೆಕ್ಸ್ಟ್ ಮಾರ್ನಿಂಗ್ ಎದ್ದು ನೋಡುವಾಗ ಫುಲ್ಲು ಕ್ಲೀನ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನನಗೆ ಕಿಚನ್ ಕ್ಲೀನ್ ಆಗಿದ್ರೆ ಅಡುಗೆ ಮಾಡಲಿಕ್ಕೆ ಒಳ್ಳೆ ಮನಸ್ಸಿರುತ್ತೆ, ಕ್ಲೀನ್ ಇಲ್ಲ ಅಂದರೆ ಮನಸ್ಸೇ ಆಗಲ್ಲ. ನನ್ನ ಹಸ್ಬೆಂಡ್ ಬಂದರು, ನಾನೀಗ ಊಟ ಪ್ಲೇಟ್ಗೆ ಹಾಕ್ತಿದ್ದೀನಿ. ಸೊ ಈ ಕ್ಯಾಪ್ಸಿಕಮ್ ರೈಸ್ ಜೊತೆಗೆ ನಾನು ಸ್ಯಾಲಡ್ ಮಾಡಿದ್ದೀನಿ. ಕ್ಯೂಕ್ಯುಂಬರ್, ಕ್ಯಾರೆಟ್ ಆ್ಯಂಡ್ ಗ್ರೀನ್ ಚಿಲ್ಲೀಸನ್ನು ಕಟ್ ಮಾಡಿ ಸ್ವಲ್ಪ ಖಾರವಾಗಿ ಸ್ಯಾಲಡ್ ಮಾಡಿದ್ದೀನಿ. ಇದು ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ಸೈಡಲ್ಲಿ ಒಂದು ಫ್ರೂಟ್, ಆ್ಯಪಲ್ ಇವತ್ತು ಇಟ್ಟಿದ್ದೀನಿ. ಸೊ ಇದು ಚೆನ್ನಾಗಿರುತ್ತೆ ಊಟಕ್ಕೆ. ಸೊ ಆಯಿತು, 2 ಪ್ಲೇಟಿಗೆ ಹಾಕಿ ಈಗ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ನೋಡುವ, ಟೇಸ್ಟ್ ಹೇಗಾಗಿದೆ ಏನು ವಿಷಯ ಅಂತ. ಡಿಪ್ಲೆ ಏನೋ ವೈಟ್ ಪ್ಲೇಟ್ ಇರ್ನ ಮಲ್ಲ ಪ್ಲೇಟ್ ತುಲೆ ಅವು ಕ್ಯಾಪ್ಸಿಕಮ್ ರೈಸ್ ಎಂಚ ಆತಂತುಲೆ ಟೇಸ್ಟ್ ಅಂತುಲೆ. ಫ್ರೆಂಡ್ಸ್ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಸೂಪರ್ ಆಯ್ತು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.